ತಾಳಿಕೋಟಿ ಶ್ರೀ ಮಹಾಶಿವಶರಣ ಸಮಗಾರ ಚಮ್ಮಾರ ಹರಳಯ್ಯ ಸಮಾಜದವರ ಮೇಲೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ವಿಜಯಪುರ ಜಿಲ್ಲಾ ಕಚೇರಿ ಎದುರು ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಸಮಾಜದ ಮುಖಂಡ ರಾಘವೇಂದ್ರ ಬಿಜಾಪುರ್ ಮಾತನಾಡಿದರು. ಗೋಪಾಲ್ ಬ ಬಿಜಾಪುರ್, ಮದರಪ್ಪ ಪಿ ಬಿಜಾಪುರ್, ಜಗದೀಶ್ ಲ ಬಿಜಾಪುರ್, ಬಸವರಾಜ್ ಮ ಬಿಜಾಪುರ್, ಚಂದ್ರಶೇಖರ್ ದು ಬಿಜಾಪುರ್, ಬಸವರಾಜ್ ಬಿಜಾಪುರ್, ಕಾಶಿನಾಥ್ ಮಬ್ರಮಕರ್, ನಾಗರಾಜ್ ಬಿಜಾಪುರ್, ಲಕ್ಷ್ಮಣ್ ಬಿಜಾಪುರ್, ದುಂಡಪ್ಪ ಇಳಕಲ್, ಯಲ್ಲಪ್ಪ ಇಳಕಲ್, ಬಾಬು ಮಬ್ರಮಕರ್, ರಾಮಕೃಷ್ಣ ದೇ ಬಿಜಾಪುರ್, ಗಣೇಶ್ ಅಗರ್ವಾಲ್, ಪ್ರಸನ್ನ ಮಬ್ರಮಕರ್ ಸರ್ 19 ಜನದಲ್ಲಿ ಸ್ವಲ್ಪ ಸರ್ 19 ಜನದಲ್ಲಿ ನಾವು 14 ಮಂದಿ ಚಪ್ಪಲೆ ಮಾಡ್ತೇವೆ ಸರ್. ಬೂಟ್ ಪಾಲಿಸೋ ಚಪ್ಪಲ್ ಮಾಡೋದು ಬಿಟ್ಟು ನಮಗೇನು ಬರೋದೇ ಇಲ್ಲ. ರಾಘವೇಂದ್ರ, ಈಗ ಸಾಹೇಬ್ರು ತಮಗೆ ಹೇಳಿದ್ರು, ಈಗ ಅಲ್ಟರ್ನೇಟ್ ಏನು ಮಾಡಿ ನಿಮಗೆ ಎಲ್ಲಿ ಅವಶ್ಯಕತೆ ಅದ ಸರ್ಕಾರ ಇದ್ರೆ ನಾವು ಮಾಡ್ತೀವಿ, ಎಣ್ಣೆದು ಮುಂದಿನ ಹೇಳ್ತಾ ಇದೀವಿ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಕೊಂಡು ಒಂದು ಅಭಿಪ್ರಾಯ ಕೊಡ್ರಿ. ಏನಿಲ್ಲ ಸರ್, ಚರ್ಚೆ ಮಾಡೋದ್ರೊಳಗೆ ಏನೂ ಆಗ್ತಾ ಇಲ್ಲ. ಭಾಳ ದಿವಸ ಚರ್ಚೆ ನಡೆದಿದೆ. ಇದೇ ನಡೆದ್ರೆ ಕಾಯಿಲೆ ಹೆಣ್ಣು ಮಕ್ಕಳು ಒಂದೇ ಒಂದು ಪರ್ಯಾಯ ಯಥಾಸ್ಥಿತಿ ಕಾಯ್ದರೆ ನಾವು ದಣಿ ತಗೋತೀವಿ. ಇಲ್ಲ ಅಂತಂದ್ರೆ ಅಲ್ಲೇ ಸತ್ತಿದ್ದೀವಿ. ಎಲ್ಲಿ ನಮ್ಮ ಡಬ್ಬಾ ಅಂಗಡಿಗಳು ಇದ್ದೀವಲ್ಲ, ಈಗ ಆಲ್ರೆಡಿ ಪ್ರಿಂಟ್ ಕಟ್ಟಿಸ್ಕೊಟ್ಟಾರಿ ಸರ್ ಗೌರ್ಮೆಂಟ್ನಿಂದ. ನಮ್ಮ ಬಿಸ್ನೆಸ್ ಹೆಚ್ಚಿಗೆ ಆಗ್ತದೆ ಸರ್. ಅದೇ ರೀ, ಈಗ ನಿಮಗೆ ಅನುಕೂಲ ಆಗಬೇಕು. ಫುಟ್ಪಾತ್ ಮೇಲೂ ಇಲ್ಲ, ಗಟ್ರ ಮೇಲೂ ಇಲ್ಲ ರೀ. ಎರಡರ ಮಧ್ಯದಲ್ಲಿ ಅದು ಓಪನ್ ಸ್ಪೇಸ್ ಅದ ಸರ್. ನೀವು ರಿಕಾರ್ಡ್ ಬೇಕಾದ್ರೆ ನೋಡ್ರಿ, ದಯಮಾಡಿ ನಿಮ್ಗೆ ಅವೆಲ್ಲ ತಂದು ಕೊಡೋದ್ರ ಕಾಪಿ ಹಚ್ಚಿರಲ್ಲ. ಬಸ್ ಸ್ಟ್ಯಾಂಡ್ಗೂ ತೊಂದರೆ ಇಲ್ರಿ ಸರ್. ಬಸ್ ಹಿಂಗ್ ಬರ್ತಾವ್ರಿ, ಈ ಕಡೆ ಒಳಗಾಸಿ ಹೋಗ್ತಾವ್ರಿ. ಅಲ್ಲಿ ಮುಂದೆ ನಮ್ಮ ಅಂಗಡಿಗಳ ಮುಂದೆ ಬಸ್ ಅಡ್ಡಾಡೋದಿಲ್ರಿ ಸರ್. ವಿಡಿಯೋ ಮಾಡ್ತಾ ಇದ್ದೀವಿ ರೀ. ಆ ಚೀಫ್ ಆಫೀಸರ್ಗೆ ಆದೇಶ ಮಾಡ್ತಾರ ಅವರು. ಸ್ಟೇ ಆರ್ಡರ್ ತೊಗೊಂಡ್ಬಂದಾರ ಅವ್ರು ಹಳ್ಳಿ ಸಮಾಜದವರು. ನೀನು ಅಲ್ಲಿಗೆ ಕೆಲಸ ನಿಂದ್ರಸಂದ ಮೇಲೆ 21 ಅಂಗಡಿ ಫಾಸ್ಟ್ ಆಗಿ ಮತ್ತೆ JCB ತಂದು ಹೊಡೆದು ಬಿಡ್ತಾರಂದ್ರೆ ಏನು ನ್ಯಾಯ ಏನದ ರೀ ಸರ್? ನೀವೇ ಹೇಳಿ ಸರ್. ನಾವು ದಂಧೆ ಮಾಡೋದಿಲ್ರಿ, ಯಾರಿಗೂ ನುಕ್ಸಾನ್ ಮಾಡೋದಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಆದ್ರೆ ನಮ್ಮಷ್ಟಕ್ಕೆ ನಾವು ಸಾಯ್ಲಿಕ್ಕೆ ತಯಾರಿಲ್ಲ. ಅದಕ್ಕೇನಾದ್ರೂ ಇಷ್ಟೇ ನಮ್ದು ಮೇನ್ ಪಾಯಿಂಟ್. ಈಗ ನಮ್ಗೆ ತೊಂದರೆ ಏನಿದೆ ಅದನ್ನೇ ಮಾತಾಡ್ಬೇಕ್ರಿ ಸರ್. ಇಲ್ಲ ಮಾಡಿ ಕೊಡೋ ತನಕ ನಮ್ಮ ಗತಿ ಏನಾಗುತ್ತೆ ರೀ? ನಾವೇನು ಹೆಂಗ್ ಬದುಕ್ಬೇಕು ಹೇಳಿ ಸರ್? ಉದ್ಯೋಗ ಮಾಡೋರಿಗೆ ಅದನ್ನ ಬಿಟ್ಟು 8 ಮಂದಿಗೆ ಆಯ್ತು ರೀ. ಆಯ್ತು ಸರ್. ನಡಿಲಾರ್ದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಟ್ಟು ರಾಘು ಮಾತಾಡ್ತಾವ ಸ್ವಲ್ಪ ಸುಮ್ಮನೆ ಎಲ್ಲರೂ. ಎಲ್ಲರ ಜೊತೆ ಒಂದು ಡಿಸ್ಕಸ್ ಮಾಡಿ ಪ್ರಮುಖರು ಏನಾಯ್ತು 4 ಜನ ತಮಗೆ ಬಂದು ಬೇಕು. ದಯವಿಟ್ಟು ನಮಗೆ ಯಾವುದೇ ರೀತಿ ಆಗಲಿ ಸರ್, ಶಾಶ್ವತ ಪರಿಹಾರ ಕೊಟ್ಟು ಮುಂದೆ ಯಾರು ನೀವು ಅಂದಂಗೆ ಸರ್, ನಿಮ್ಮ ಮಾತು ನಮಗೆ ಭಾಳ ಮನಸ್ಸಿಗೆ ಬಂತು. ಯಾಕಂದ್ರೆ ಇವತ್ತು ನೀವು ಇರ್ಬೋದು, ನಾಳೆ ಇನ್ನೊಬ್ರು DC ಆಗಿ ಇಲ್ಲಿ ಬರ್ಬೋದು ಸರ್. ಮತ್ತೊಮ್ಮೆ ನಾಳೆ ಈ ತೊಂದರೆ ನಮ್ಮವರಾಗಲಿ ಇದನ್ನು ಎದುರಿಸೋದು ಬೇಡ ಅಂತೇಳಿ ನಮ್ಮ ಗಮನಕ್ಕೂ ಬರ್ತೈತ್ರಿ. ಆದ್ರೆ ಇದು ನಾ ಒಂದು ಶಬ್ದ ಉಪಯೋಗ ಮಾಡ್ತೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮೂಗಿಗೆ ತುಪ್ಪ ಹೊಸ ಕೆಲಸ ಆಗ್ಬಾರ್ದು. ಇಲ್ಲ ಶಾಶ್ವತವಾಗಿ ಮಾಡ್ಕೊಡ್ತೀನಿ ಇಲ್ಲ, ಮಾತಿಗೆ ಒಪ್ಕೋತೀನಿ. ಯಾಕಂದ್ರೆ ಹೆಂಗೆ ಆಗತ್ತೈತಂದ್ರೆ ಅಧಿಕಾರಿಗಳ ಮಾತಿನ ಮೇಲೆ ನಂಬಿಕೆಯನ್ನ ಇಡಾಕ ಒಟ್ಟ ಮನಸ್ಸು ಆಗತ್ತಿಲ್ಲ ಸರ್. ಯಾಕಂದ್ರೆ ಇಡೀ ಸಮಾಜದ ನನ್ನ ಹಿರಿಯರು ಅವ್ರ ಕಾಲು ಮುಗಿತಾರ ಸರ್, ಪ್ರತ್ಯಕ್ಷ ಕಾಲು ಮುಗಿತಾರ ಸರ್. ಅವರೇ ದೇವ್ರ ಸ್ಟೇ ಆರ್ಡ್ರ್ ಐತಿ ಸರ್. ನೀವು ದಯವಿಟ್ಟು ಜಿಲ್ಲಾಡಳಿತ ಜೊತೆ ಪರಿಶೀಲನೆ ಮಾಡಿ ನಿಂದಿರ್ಸ್ರಿ ಸರ್. ಮುಂದೆ ಕಾನೂನು ನೋಡ್ರಿ, ಎಲ್ರಿಗೂ ಒಂದು ತೆಗಿ ಅಂದ್ರೆ ತೆಗಿತು ಸರ್. ನಾವೇ ತಗೊಂಡು ಹೋಗ್ತು ಕೇಳಿಲ್ಲ ಸರ್. ಅದಕ್ಕೆ ಯಾವುದು ಬೇಡ ಸರ್, ಆಗೈತಿ. ದಯವಿಟ್ಟು ನಮಗೆ ಪರಿಹಾರ ಕೊಡಿಸೋ ಸಲುವಾಗಿ ಒಂದು ಪರ್ಯಾಯ ವ್ಯವಸ್ಥೆ ನೀವೇನಂತೀರಿ, ನಾವು ಅದ್ರ ಜೊತೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾನು ನಮ್ಮ ಹಿರಿಯರ ಜೊತೆ ಬಂದು ಬೇಕಾ 15 ನಿಮಿಷ ಆದ್ಮೇಲೆ ಬರ್ತೇವೆ ಸರ್. ಪರ್ಯಾಯ ವ್ಯವಸ್ಥೆ ಮಾಡಿಸ್ಬಿಡ್ತೀವಿ. ಕುಮಾರ್ ಮಬ್ರಮಕರ್, ಕೃಷ್ಣ ಮಬ್ರಮಕರ್, ಕುಮಾರ್ ಮಬ್ರಮಕರ್, ಚೇತನ್ ಬಿಜಾಪುರ್, ಆಕಾಶ್ ಬಿಜಾಪುರ್, ಆಕಾಶ್ ಮಬ್ರಮಕರ್, ಪದ್ಮಾವತಿ ಮಬ್ರಮಕರ್, ಸರೋಜವ್ವ ಬಿಜಾಪುರ್, ನೀಲವ್ವ ಬಿಜಾಪುರ್ ಉಪಸ್ಥಿತರಿದ್ದರು. ದೇವು ಕುಂಚಬಳ್, C9 ಕನ್ನಡ, ತಾಳಿಕೋಟಿ.